ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಶ್ರೀನಿವಾಸಾಯ ತೇ ನಮಃ ಓಂ ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಳಾನಿ ಸಂಭವಂತು. ಅದ್ಯ ಕಥಾರಂಭತ್ ಪೂರ್ವಂ ಕಿಂಚಿತ್ ಪೂರ್ವಕಥಾನುವಾದಃ. ಹರಿಃ ಓಂ ಶ್ರೇಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶೌನಕಾದಿಗಳಿರ ಕೇಳಿರಿ ಮಾತನು ಪೇಳುವೆನೆ ಖಚಿತದಲ್ಲಿ, ಧ್ಯಾನವು ಮಾಡುತ್ತ ಗಾನ ಪ್ರಿಯನು ನಮಗೆ ಆನಂದದಿಂದ ನಮಗೀಗ. ಸರ್ವಜ್ಞರ ಫಲದಿಂದ ನಾಮಕರಾಯ ಸ್ವರ್ಗವರಾಗ ಪೊಂದಿದರು. ಆ ಕಾಲ ನಂತರದಲ್ಲಿ 1000 ವರುಷದ ಮೇಲೆ ಚಂದ್ರವಂಶದಲ್ಲಿ ಲೋಕನಾಯಕನಾದ ಸುವೀರ ನಾಯಕನಾದ ರಾಯ ಹುಟ್ಟಿದ ಧರ್ಮಾತ್ಮ. ಹುಟ್ಟಿದರಾತಂಗೆ ರಾಜ ಸುಧರ್ಮೆಂಬೋ ಶ್ರೇಷ್ಠರಾತನ ಯಾರು. ಹುಟ್ಟಿದರಾಕಾಶ ತೋಂಡಮರೆಂಬೋ ರಾಯ ಧರ್ಮಾತ್ಮ ಪುರುಷಾರು. ಆಕಾಶ ರಾಯತ ಭೂಮಿ ಪಾಲಿಸುತ್ತೈರೆ ಅನೇಕ ಗೋಗಳು ಬಹುಕ್ಷೀರ. ಬೇಕಾದ ಶಿಶುಗಳು ಧ್ಯಾನ ಮಾಡುತ್ತಲೀರೆ ಅನೇಕ ಜನರು ಧರ್ಮಗಾರು. ತೋಂಡ ದೇಶದ ಜನ ಪಂಡಿತರಾಗಿ ತಂಡದಿ ಭೂಪತಿಗಳು. ಕೊಂಡಾಡುವರು ಬಂದು ಕುಂಡಲ ನೃಪತಿಗೆ ಪಂಡಿತರಾಗಿ ದೇಶದಲ್ಲಿ. ಏರಿ ವೆಂಕಟ ಪೂಜೆ ಧೀರತ ಮಾಡಿ ಸಂಸಾರ ಸುಖವು ಅನುಭವಿಸಿ. ಧೀರ ದುಃಖದಿ ಪುತ್ರರ ಅನುಭವಿಸದೆ ಗುರುಗಳ ಕುರಿತು ನುಡಿದ. ಶ್ರೀ ಗುಣಪೂರಿತರಾದ ಹರಿಭಕ್ತ ಶ್ರೀ ಗುರುಗಳೇ ಕೇಳಿ ನೀವೆನ್ನ ಮಾತಾ. ಅನನಭೂತಾಯಿತು ಗಜತುರಗವಿತ್ತು, ಅನ್ಯಭೂತವು ಪುತ್ರ ಗಜವು ಎನ್ನಿಂದ. ವನಜ ಸಂಭವರಾಣಿ ಲೋಕಪ್ರದಾಳಾದ, ಘನ ಸೌಖ್ಯದಿಂ ರಾಜ್ಯ ದಿನಕ್ಕೆ ಬಾಳ. ಏನು ಕರ್ಮವ ಮಾಡಿದ್ದೇನೋ ಪೂರ್ವದಲ್ಲಿ, ದೀನನಾಗ್ಯಾರ ಮಕ್ಕಳ ಕೊಂದೆ ಹಿಂದೆ. ಯಾವ ಪಾಪದಿಂದ ಮಕ್ಕಳನ್ನು ಪೊಂದಲಿಲ್ಲ, ದೇವನಾನು ಇನ್ನು ಏನು ಮಾಡಲಿ. ಮಕ್ಕಳಿಲ್ಲದವರಿಗೆ ಗತಿಯಿಲ್ಲವೆಂದು ಅಕ್ಕಟ ವೇದವ್ಯಾಸರು ಪೇಳಿಹಾರೋ. ತಕ್ಕ ಲೋಕಗಳಿಲ್ಲ ಪಿತೃಗಳಿಗೆ ದ್ರೋಹವೋ, ಮಕ್ಕಳ ಸಂಗಾತ ಋಗ್ವ ಪಾತ್ರೆಯಲ್ಲಿ. ಇಕ್ಕಿ ಸಿಕ್ಕಿರನ್ನ ಉಣಲಿಲ್ಲ ನಾನು, ಶುಕ್ರವಾರದ ದಿನ ಅತಿ ಸಂಭ್ರಮದಲ್ಲಿ. ಚಿಕ್ಕವರ ತೊಡೆಯಲ್ಲಿ ಕೂಡಿಸಿಕೊಂಡು ತಕ್ಕ ವಸ್ತ್ರಗಳಿಟ್ಟು ಮುಖ ಪಂಕಜವ ನೋಡಲಿಲ್ಲ ಎನ್ನ ನೇತ್ರಗಳಿಂದ. ಕಾಡಿಯಳುವ ಧ್ವನಿಯು ಕಿವಿ ಕೇಳಲಿಲ್ಲ. ಪಾಡಿ ಮಕ್ಕಳನ್ನು ಆಡಿಸಲಿಲ್ಲ, ನೋಡಿ ಗುರುಗಳೇ ಎನಗೆ ಯಾವ ಗತಿ ಪೇಳಿ. ಘೋರವಾದ ನರಕವೋ ಕಾಣೆ ನಾನು, ವಾರಿಸ ಕೊಡದಲೆ ಪಾಪ ಮಾಡಿದೆನೋ. ಈ ರೀತಿ ಗಗನರಾಯತ ನುಡಿಯೇ
ಧೀರ ಗುರುಗಳು ಗಗನರಾಯನ ಕುರಿತು ಚಾರು ವಚನಗಳಿಂದ ನುಡಿದ ಸರಸರನೇ ಯಜ್ಞವನು ಮಾಡು ನೃಪಶೇಖರನೆ ನೀನು ಸುಜ್ಞನೇ ಅದರಿಂದ ಪುತ್ರರಾಗೋರೋ ಹೀಗೆ ಗುರುಗಳು ನುಡಿಯ ದೃಢ ಭಕ್ತಿಯಿಂದ ತಡ ಮಾಡದಲೆ ಭೂಮಿ ಸ್ಮರಣಲಂಗಳದಿ ಮೃದು ಜನ ಮಂತ್ರಗಳಿಂದ ಸಂಭ್ರಮದೇ ಶೋಧಿಸುತ್ತಲಿರೆ ಭೂಮಿ ಮಧ್ಯದಲ್ಲಿ ಬಂದು ಮಾಧವನ ದಯದಿಂದ ಪದ್ಮವನೆ ಕಂಡೋ ಸಾಧ ನೃಪ ನಿಶ್ಚಯಿಸಿದೇನಿದು ಏನಿದು ವಿಸ್ತರಿಸಿ ನೋಡುತ್ತಿರೆ ಪತ್ರಭಾಗದಲ್ಲಿ ಅಸ್ಥಿಕರಹರ ಮಧ್ಯ ಸುಪ್ರದೇಶುಳ್ಳ ಮಹಾಲಕ್ಷ್ಮಿ ತಾಯಿ ಆಕಾರವನಿ ಕಂಡೋ ನಾಗೇಶ ವಾಹನ ಕೊಟ್ಟ ಮಗಳೆಂದು ದೊರೆಯು ಹೀಗೆ ನುಡಿಯುತ್ತಿರೆ ಗಗನದಲ್ಲಿ ವಿಮಳವಾಗೆ ನುಡಿದ ವಿಮಳ ವಚನವನ್ನು ನರಪಾಲ ಮಗಳೆಂದು ನಿನಗೆ ಕೇಳೆಂದು ವರಫಲಪ್ರದಳು ಶ್ರೀಮಹಾಲಕ್ಷ್ಮಿ ತಾಯಿ ತ್ವರಿತದಿಂದ ಮಗಳ ಕರೆದುಕೊಂಡೇವೆ ನುಡಿದ ಹೆಂಡತಿ ಕುರಿತು ಶುಭಳೆ ನೀ ಕೇಳುವ ವರಫಲ ಪ್ರದಳಿಂದ ಲಭ್ಯಳಿ ಮಗಳು ಸಂರಕ್ಷಿಸೈ ನೀನು ಸರ್ವಮಂಗಳಾಂಗೆ ಏರಿ ವೆಂಕಟಧೀರ ಭಕ್ತನಾದ ಚಾರು ಹೆಂಡತಿಯ ಕುರಿತು ನುಡಿದನು ಹೀಗೆ ಈ ರೀತಿಯಿಂದ ಗಗನರಾಯ ತಾನಾಗಲೇ ಬಾರಿ ಬಾರಿಗೂ ತನ್ನ ರಾಣಿಗಾಗ ಧೀರ ಸ್ವರ್ಣ ಸೂಪದೊಳಗೆ ದಾನವನು ಮಾಡಿದನೋ ಜ್ಞಾನಿಗಳಿಗೆ ಯಾರಿಗಾದರೂ ಈ ಪುಣ್ಯ ದೊರಕುವುದುಂಟೆ ಸೇರಿದ ಜನರಿಗೆ ಪೊರೆತು ಶ್ರೀರಾಮನಿಗೆ ಹೊರತು ಮಂದಿರವರದಲ್ಲಿ ಕರ್ಣಿಕೆ ಬಂದ ಪುಣ್ಯದಿಂದ ಚಂದದಿಂದಲಿ ಸರ್ವಭರಣವ ಕೊಟ್ಟು ಇಂದು ವದನೆ ಗರ್ಭ ಸುಂದರಿ ಧರಿಸಿದ ಮಂದಿರವರದಲ್ಲಿ ಅಂಗನೆ ಗರ್ಭವನು ಧರಿಸಲು ಚಂದದಿಂದಲಿ ನೃಪನು ಚಂದದಿಂದಲಿ ಸರ್ವಭರಣವ ಕೊಟ್ಟು ಇಂದು ವದನೆ ಗರ್ಭ ಸುಂದರಿ ಧರಿಸಿದ ಮಂದಿರವರದಲ್ಲಿ 4 ಮಾಸ ಆಗುತ್ತಿರೆ ಒಂದು ದಿನದಿರಾಯ ಚಂದದಿಂದಲಿ ವೇದ ಮಂತ್ರ ಘೋಷಣೆಯಿಂದ ಇಂದು ವದನೆಗೆ ಶ್ರೀಮಂತವ ಮಾಡಿದ ಮಂದಿರವರದಲ್ಲಿ 6 ಮಾಸ ಆಗುತ್ತಿರೆ 2 ದಶಮಾಸ ಏರಿ ವೆಂಕಟನ ದಯದಿಂದ ಧರುಣಿ ಧೀರ ಮಗನ ಪಡೆದಳು ಶುಭ ಲಗ್ನದಿ ಮಂದಿರವರದಲ್ಲಿ ಪಡೆ ಹೆಂಡತಿ ಮಗನ ಭೂಪತಿಯು ತಡ ಮಾಡದಲೆ ಕೊಟ್ಟನು ಉಡುವ ವಸ್ತ್ರಗಳು ದೃಢ ಭಕ್ತಿಯಿಂದಲೇ ಇಡುವ ಆಭರಣವೆಲ್ಲ ಭೂಸುರರಿಗೆ ಪಡೆಯ ಹೆಂಡತಿ ಮಗನ ಭಾನು ಕನ್ಯಾದಾನವು ಆದ ಮೇಲೆ ದಿನನು 10 ಮಾಸದಲ್ಲಿ ಶ್ರೀನಿಧಿ ದಯದಿಂದ ಶುಕ್ಲ ಪಕ್ಷದಿ ಸೂಕ್ತ ದಿನ ರೋಹಿಣಿಯ ರಾತ್ರಿಯಲ್ಲಿ ಪಡೆಯ ಹೆಂಡತಿ ಮಗನ ಪುತ್ರ ಉತ್ಪತ್ತಿಯನು ಆದ ಮೇಲೆ ವಿಪ್ರಜನರಿಗೆಲ್ಲ ಮತ್ತೆ ಬಂದವರಿಗೆ ಛತ್ರಿ ಚಮರವನ್ನು ಪಾತ್ರದಲ್ಲಿ 1,000,000 ಪಡೆಯ ಹೆಂಡತಿ ಮಗನ ಸ್ನಾನವನೇ ಮಾಡಿ ಸಂತೋಷದಿ ದಾನಗಳಿ ರೀತಿಯಲ್ಲಿ
ಜಾಣನು ಜಾತ ಕರ್ಮಗಳನ್ನು ಮಾಡಿ ಮಾನವ ಕುಲ ಮಾಡಿ ಭೂಸುರರಿಗೆ ಪಡೆಯೇ ಹೆಂಡತಿ ಮಗನ. 10,000 ಕುದುರೆ ರಾಜನು ತಾನು ವಿಪ್ರಜನರಿಗೆಲ್ಲ. ಮತ್ತೆ ಬಂದವರಿಗೆ ಛತ್ರಿ ಚಮರವನ್ನು ಪಾತ್ರದಲ್ಲಿ 1,000,000 ಹೊನ್ನು ಪಡೆಯೇ ಹೆಂಡತಿ ಮಗನ. ಸಿರಿಯೇರಿ ವೆಂಕಟನ ದಯದಿಂದ ಆಗುತ್ತೀರೆ 12 ದಿವಸ. ನರಪನ ಮಾಕರ್ಣ ಆದಿವುಸದಿ ಮಾಡಿ ವರಹನ್ನು ದ್ವಿಜರಿಗೆ ಸಂತೋಷದಿ ಪಡೆಯೇ ಹೆಂಡತಿ ಮಗನ. ಭೂಪತಿಯು ತಡಮಡದಲೆ ಕೊಟ್ಟನು. ಕೇಳಿಸೂತರೆ ನಮ್ಮ ಮಾತು ದಯದಿಂ ಕೇಳಿಲ್ಲವೋ ಮುನಿಗಳೇ. ಪೇಳಿ ಕನ್ನಿಕೆಗೆ ಏನು ನಾಮಕರಣ ಬನ್ನಿರಿ ತಿಳಿದೀಗಲೇ. ಹೀಗೆಂದು ಸೂತರು ಶೌನಕಾದಿಗಳ ಕುರಿತು ಮಾತನಾಡೋ ಬಗೆ. ಶ್ರೀ ಶೌನಕಾದಿ ಮುನಿಗಳೇ ಕೇಳಿ ನೀವು ಶ್ರೀಶನ ದಯದಿಂದ ಪೇಳುವೆನು ನಾನು. ಪದ್ಮದಲಿಯಾಗ ಜನಿಸಿದಾಳೆಂತೆಂದು ಪದ್ಮಾವತಿ ಎಂಬ ನಾಮಕರಣವನು ಆಕಾಶರಾಯ ತನ್ನ ತನಯಳಿಗೆ ಮಾಡಿ ಲೋಕದಲ್ಲಿ ತಾನೀಗ ಕೀರ್ತಿ ಎನಿಸಿದ. ಬೇಕಾದ ಸೌಖ್ಯದಿ ಮಗಮಗಳು ಬೆಳೆಯೇ ಶ್ರೀಕರೇಕ್ಯ ಕಂಡು ಕೃತಕೃತ್ಯನಾದ. ಏನು ಪುಣ್ಯವ ಮಾಡಿದನು ಪೂರ್ವದಲ್ಲಿ ತನಯ ಶಶಿ ಪೋಲುವ ಕರ್ಣಿಕೆ ಲಕ್ಷ್ಮಿ ತಾಯಿ. ಕೆಲವು ದಿವಸ ಹೀಗೆ ಬೆಳೆಯುತ್ತಿರಲಾಗ ವನಜಾಕ್ಷಿ ಯೌವನಸ್ಥಳು ಆಗಿರಾಲು. ಮಗಳ ದೆಸೆಯಲ್ಲಿ ನೃಪ ವರ ವಿಚಾರಿಸಿದ. ಸುಗುಣಳಾದ ಮಗಳ ಯೋಗ್ಯ ವರನೆಲ್ಲು ಕಾಣದೆ ಯಾರಿಗೆ ಕೊಡಬೇಕು ಎಂದು ಜಾಣನು ಚಿಂತೆ ಸಾಗರದಲ್ಲಿ ಮಗ್ನನಾದ. ತನ್ನತನೆಯನ್ನ ನೋಡಿ ಬ್ರಾಹ್ಮಣನ ಮಾಡಿದ. ವನಜಾಕ್ಷಿ ಪದ್ಮಾವತಿ ಒಂದು ದಿವಸ ಘನ ಪ್ರೀತಿಯುಳ್ಳ ಸಖಿ ಜನರಿಂದ ಕೂಡಿವನಕ್ಕೆ ಪುಷ್ಪಾರ್ಥಳಾಗಿ ಹೋಗಿರಾಲು. ಕಮಲಲೋಚನೆಗೆ ವಸಂತವೂ ಬಂದುದಾನು ಮಿತಳಾಗೆ ಕಂಡು ನಿರ್ಭಯದಿಂದ ಕರಮೂಲ್ಯವನ್ನು ಪುಷ್ಪಹಾರ ತರುಣಿಯರು ಮಾಡುತ್ತಿರೆ ಕೇಳಿ. ಮುನಿಗಳೇ ಬಂದನಾಗ ನಾರದ ಮುನಿಯಲ್ಲಿ ಚಂದವಾದ ವೃದ್ಧ ರೂಪವನೆ ತಾಳಿ ಧೂಳಿದು ಸಿರಿತ ಹಾಗೆ ಕರ್ಪೂರ ಕಾಂತಿ. ವನಜಾಕ್ಷಿ ಪದ್ಮಾವತಿ ಒಂದು ದಿವಸ ಸ್ನೇಹಿತರ ಕುರಿತು ನುಡಿದಾಳು. ವಚನವನು ಮೋಹನಾಂಗಿ ಯಾರೇ ಬರುವನು ಅಲ್ಲಿ ಮಾನುನಿ ಯಾರವನ ಕೇಳಿ ಚೆನ್ನಾಗಿ. ರಾಜಪುತ್ರಿ ನುಡಿಯ ಮುನಿವರನಾಗ ಆಜ್ಞಿಪ್ತನಾಗಿ ನುಡಿದನು ಸ್ತ್ರೀಯರ ಕುರಿತು. ಸ್ತ್ರೀಯರೇ ಕೇಳಿ ನಿಮ್ಮ ಗುರುಸೂನು ಬೇಕಾದ ವರಗಳನ್ನು ಕೊಡುವೆ ನಾ ನಿಮಗೆ. ಆಕಾಶರಾಯನ ಮಗಳ ಕೈ ತೋರೆ ಶ್ರೀಕರೇ ಲಕ್ಷಣಗಳೆಲ್ಲ ಪೇಳುವೇನು. ಮಾತು ಕೇಳಿ ರಾಜಪುತ್ರಿ ಸ್ತ್ರೀಯರೆಲ್ಲ ತಡಮಾಡದಲೆ ಬಂದು ಕೇಳಿದಾರು. ಅವನಾರು ಬ್ರಾಹ್ಮಣ ಶ್ರೇಷ್ಠ ಯಾಕೆ ಬಂದಿಲ್ಲಿ. ರಾಜಪುತ್ರಿ ನುಡಿಯ ಮುನಿವರನಾಗ ನುಡಿದಳು ಲಜ್ಜೆಯಿಂದಲೀ ದೇವಿ ತಾನು. ಅಡವಿಯೊಳಗೆ ಶ್ರೀರಸಂಗ ಮಾತೇನು. ರಾಜಪುತ್ರಿ ನುಡಿಯ ಮುನಿವರನಾಗ ನುಡಿದ ತಂದೆ ಸಮನಾಗಿ ತಿಳಿಯೆಂದು ನಾರದ ಮುನಿಯಿಂದ ಹಂಗಿಪ್ತಳಾಗಿ ಕರಪಿಡಿದು ಕರಹಸ್ತವನೆ ಕೊಟ್ಟು ನುಡಿದಳೋ ಜಾಣೇ. ಸಿರಿಯೇರಿ ವೆಂಕಟ ಭಕ್ತವರ ಲಕ್ಷಣಗಳ ಪೇಳಿದ ರೀತಿಯಿಂದ ಪೇಳಿದ. ಪದ್ಮಾವತಿಯ ಕೇಳು ಪದ್ಮಸ್ಥಳ ಪಾಣಿ ಪದ್ಮದಳಯುಕ್ತ ಸತ್ಪದ್ಮಳೆ. ಪಾದಸ್ತೋತ್ರ ಕಾಂತಿಯೇ ಅಂಬ ನಿನ್ನ ಹೃದಯದಲ್ಲಿ ರಂಭ ಕಾರಾವುಳ್ಳ ಶಂಭುನೂ ತಳೆ. ನಿನ್ನ ರೂಪವು ತಾಯಿ ವೃಷ್ಠ ವೇದಕಿ ಹಾಗೆ ಕೃಷ್ಣವೇಣಿಯೇ ನಿನ್ನ ವಿಷ್ಣು ನಿನ್ನ ಸಂಗ ಮಾಡ ಯೋಗ್ಯವೇ.
ಜಾರಿಗೆ ಟೊಂಕ ಸದೃಶತಾಯಿ ಕಿಂಕಾರ ವರದಳೆ ಶ್ರೀಕರೇ ಉದರ ನಿನ್ನದು ಕೇಳು ಕದಲಿಗೆ ಪೊನ್ನ ಸದೃಶ ಸತಿಯಾಳೆಯನ್ನ ಮನ ಭೀಕವೋ ಅಬ್ಜಾಲೋಚನೆ ದಿವ್ಯ ಅಬ್ಜಾ ಸ್ಕಂದ ಸದೃಶ ಸಬ್ದಾಳೆ ನಿನ್ನ ಕೂಚಯೋಗವೋ ಕರಿರಾಜ ಗಮನದಂತೆ ಸಿರಿಯೇ ನಿನ್ನ ಗಮನ ವರಪೂರ್ವ ಪುಣ್ಯದಿಂದ ಲಬ್ಧಳು ಅಂಬಾ ನಿನ್ನ ಕಂಠದಲ್ಲಿ ಅಂಬೂಜೋದ್ಭವ ವಂದ್ಯ ತಾಂಬೂಲ ರಸ ಕಾಣಿ ಸೋತಿದೆ ಸರ್ಪಾಶಯನ ಸವಿ ವ್ಯಾರ್ಧಾಂಗಿಯೇ ಕೃಪ ಕರ್ಪೂರ ಪಾತ್ರ ಸದೃಶಯೇ ದಂತ ದಾಳಿಂಬೆ ಬೀಜದಂತೆ ಸುರ ಪದ್ಮದಂತೆ ಅದರ ಅಮೃತ ಜೀಕ್ವಯೋ ಬಾಲೆ ನಿನ್ನ ಸುಶೀಲೆ ಕರಕ ಪೋಲ ಕೆಳಮ ಸದೃಶವೋ ಚಂದ್ರ ಬಿಲ್ಲು ಸಮನ ಇಂದ್ರಾದಿ ಸುತೆ ನರೇಂದ್ರಳೆ ನೇತ್ರ ಕಮಲ ಪುಷ್ಪಳೆ ಪದ್ಮ ಬಿಲ್ಲು ಸಮಾನ ಲಕ್ಷ್ಮಿ ನಿನ್ನ ಹುಬ್ಬು ಸೂಕ್ಷ್ಮಾದೇವಿಯೇ ಮಗಳೇ ಕೇಳಮ್ಮ ನಿನ್ನ ಲಲಾಟವು ರತ್ನ ಪೀಠದಂತೆ ಚೆನ್ನ ಕನ್ನೆಗಳಿಂದ ಶೋಭಿತೆ ಆರಾಲಳ ಕೆಸರಿ ಚಾರು ಕಪ್ಪು ಕೆಸರಿ ನೀರಾಜಕ್ಷಳೆ ವೇಣಿ ದೇವಿಯೇ ನಾರದ ಮುನಿ ಹೀಗೆ ವಾರುಜಾಕ್ಷಿಯ ಸ್ತುತಿಸಿ ಭಾರಿಗೆ ಸ್ತುತಿ ಸ್ತೋತ್ರ ಮಾಡುತ್ತಾ ಏರಿ ವೆಂಕಟದಾಸಿ ಧೀರತ ಏರಿದ ನಾರಿಯರು ನೋಡುತ್ತಲಿರೇ ನಾರದ ಮುನಿ ಹೀಗೆ ಕಮಲ ಬವಳ ಸ್ತುತಿಸಿ ನಾರಾಯಣ ಲೋಕ ಸೇರಿದಾನು ಚಾರು ಸಾಕಿಲ್ಯದಲ್ಲಿ ಶ್ರೀ ಗುಣಗಳನ್ನು ಪೇಳಿ ಧೀರರುಂಟೆ ಈ ಲೋಕದಲ್ಲಿ ಚಾರು ಕಲ್ಯಾಣ ವಿಧವ ಪೇಳೆ ಧೀರ ಗುರುಗಳು ಕುರಿತು ಮಂಗಳ ಮಾಡುವ ಬಗೆ ಈ ರೀತಿಯಿಂದ ಮಂಗಳ ಮಾಡಿ ಸೂತರು ಶೌನಕಾದಿಗಳ ಕುರಿತು ಮಾತನಾಡೋ ಬಗೆ. ಮುಂದಿನ ಕಥಾಭಾಗ ನಾಳೆ ಮುಂದುವರಿಯುತ್ತದೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ. ಧನ್ಯವಾದಗಳು.